ಶನಿವಾರಸಂತೆ ಹೋಬಳಿಯ ಬಸವನಕೊಪ್ಪ ಗ್ರಾಮದ ಪಕ್ಕದಲ್ಲಿರುವ ಗಡಿಭಾಗಕ್ಕೆ ಸೇರಿದ ಹಣಸೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ಮತ್ತು ಪರಿಕರಗಳನ್ನು ದಾನಿಗಳಾದ ಪ್ರೆಸಿಲ್ಲಾ ಕುಮಾರಿ ಅವರಿಂದ ವಿತರಿಸಲಾಯಿತು. ಪ್ರೆಸಿಲ್ಲಾ ಕುಮಾರಿ ಮಾತನಾಡಿ, ತಾನು ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿದ್ದು, ಈ ಶಾಲೆಯಲ್ಲಿ ಓದಿ ಇಂದು ತಾನು ಕಿಂದ್ಯ ಹೊರದೇಶದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಈಗ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಎಂದರು. ಧನುಷ್ ಕುಮಾರ್, ವಿಶೇಷವಾಗಿ ಉದ್ದೇಶ ಏನೆಂದರೆ, ನಾನು ಇಲ್ಲಿ ಓದಿದ ಒಂದು ಸ್ಟೂಡೆಂಟ್, ಇಲ್ಲಿ 1ನೇ ತರಗತಿಯನ್ನು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನನ್ನ ಫೌಂಡೇಶನ್, ನನ್ನ ಶಾಲೆ ಶುರುವಾಗಿದ್ದು ಈ ಒಂದು ಶಾಲೆಯ ದೇಗುಲದಲ್ಲಿ. ಅದಕ್ಕೋಸ್ಕರ ನಾನು ಖುಷಿಪಟ್ಟು ಇಲ್ಲಿ ನಂತರನೇ ಇಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮಕ್ಕಳೇ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ, ಶಾಲೆಯನ್ನು ಓದ್ತಾ ಇದ್ದೀರಾ. ನಾನು ನೆನ್ಸ್ಕೊಳ್ತೀನಿ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ಏಕೆಂದ್ರೆ ಈ ಮಳೆ ಗಾಳಿಯಲ್ಲೂ ಕೂಡ ನೀವು ನೆನ್ಕೊಂಡು ನೀವು ಬರ್ತೀರಾ, ಶಾಲೆಗೆ ಓದ್ತೀರಾ. ಹಾಗೂ ನಿಮ್ಮ ತಂದೆ ತಾಯಿಯವರು ಕೂಡ, ಶಿಕ್ಷಕರು ಕೂಡ ಕಷ್ಟಪಟ್ಟು ನಿಮಗೋಸ್ಕರ ಅವರ ಜೀವನವನ್ನು ತ್ಯಾಗ ಮಾಡ್ತಾರೆ. ಮೊದಲನೇದಾಗಿ ನಿಮ್ಮ ಪೇರೆಂಟ್ಸ್, ತಂದೆ ತಾಯಿಗಳು ಕೂಡ ಅವರು ಕಷ್ಟಪಟ್ಟು ಬೆಳಗಿಂದ ಸಂಜೆ ತನಕ ದುಡಿತಾರೆ. ಯಾರಿಗೋಸ್ಕರ? ತಮ್ಮ ಮಕ್ಕಳು ಉತ್ತಮವಾಗಿ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಪಡೆದು ಅವರು ಒಂದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳಿಬೇಕು ಅಂತ ಒಂದು ಉದ್ದೇಶದಿಂದ, ಯಾರಿಗೂ ನಿಮಗೆ ನಿಮ್ಮಲ್ಲೇ ಒಂದು ವಿಶ್ವಾಸ ಬೆಳಿಬೇಕು. ನಾನು ಕೂಡ ಇದೊಂದು ಗವರ್ಮೆಂಟ್ ಸ್ಕೂಲ್ ಆದ್ರೂ ಕೂಡ ನಾನು ಒಂದು ಸಾಧನೆ ಮಾಡುತ್ತೇನೆ, ನಾನು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳೆಯುತ್ತೇನೆ. ಮುಖ್ಯ ಶಿಕ್ಷಕರಾದ ಅಂಬಾಮಣಿ ಹಾಗೂ ಸಹ ಶಿಕ್ಷಕರಾದ ದಿವ್ಯಾ ದಿನೇಶ್, ಎಸ್ಎಂಸಿ ಅಧ್ಯಕ್ಷರಾದ ಪೂರ್ಣಿಮಾ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಮತ್ತು ಪುಸ್ತಕ ದಾನಿಗಳಾದ ಸಿಸ್ಟರ್ ಪ್ರೆಸಿಲ್ಲಾ ಮತ್ತು ಮುಖ್ಯ ಶಿಕ್ಷಕಿ ಅಂಬಾಮಣಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಿ ಮಕ್ಕಳಿಂದ.